ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಯಾವಾಗಾಗಿರೋ ಘಟನೆ ಇದು? ಕಾರಣ ಏನು? ಕೊಲೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಂಪ್ಲೇಂಟ್ ಏನಂತ ದಾಖಲಾಗಿದೆ? ಹುಡುಗನ ಮನೆಯವರು ಏನ್ ಹೇಳ್ತಿದ್ದಾರೆ, ಹುಡುಗಿ ಮನೆಯವರು ಏನ್ ಹೇಳ್ತಿದ್ದಾರೆ? ಈ ಕ್ಷಣದ ಮಾಹಿತಿ ಏನಿದೆ ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ಪ್ರತಿಯೊಬ್ಬ ಮಗಳಿಗೆ ತನ್ನ ತಂದೆ ಹೀರೋ ಆಗಿರ್ತಾನೆ. ಆದ್ರೆ ಅನ್ಯ ಜಾತಿಯ ಯುವಕರನ್ನ ಮದುವೆ ಆಗಿದ್ದಂತ ಒಂದು ಕಾರಣಕ್ಕೆ ಇಲ್ಲಿ ಮಗಳಿಗೆ ಹೊತ್ತ ತಂದೆ ವಿಲನ್ ಆಗುವ ಮೂಲಕ ಆಕೆಯ ಬಾಳಿಗೆ ಕೊಳ್ಳಿ ಇಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ಹೀರಾಪುರದಲ್ಲಿ. ಮಾಲ್ಯ ಪಾಟೀಲ್, ಅದೇ ರೀತಿ ವಿವೇಕಾನಂದ್ ಅಂತಕ್ಕಂತ ಇಬ್ರು ಯುವಕ ಯುವತಿ ಏನಿದ್ದಾರೆ, ಇವರು ಕಳೆದ 9 ತಿಂಗಳ ಹಿಂದ್ಗಡೆ ಏನು ಮದುವೆ ಆಗಿರ್ತಾರೆ, ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಇವರ ಮದುವೆಗೆ ಒಪ್ಪದ ಏನು ಯುವತಿಯ ಕುಟುಂಬಸ್ಥರು ಏನಿದ್ದಾರೆ, ಆಗಿನಿಂದಲೂ ಕೂಡ ತನ್ನ ಮಗಳು ಅದೇ ರೀತಿ ಮದುವೆ ಮಾಡ್ಕೊಂಡಿದ್ದಂತ ಯುವಕನ ಮೇಲೆ ಅದೇ ರೀತಿ ಕುಟುಂಬಸ್ಥರ ಮೇಲೆ ಒಂದು ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಕಳೆದ ಇದೇ ಡಿಸೆಂಬರ್ 8ರಂದು ಇವರು ಪ್ರೀತಿಸಿ ಮದುವೆಯಾಗಿ ಇವರು ವಾಪಸ್ ಇನಾಮ್ ಹೀರಾಪುರಕ್ಕೆ ತಮ್ಮ ಸ್ವಗ್ರಾಮಕ್ಕೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಿಜಕ್ಕೂ ಅಮಾನವೀಯವಾದಂತ ಒಂದು ಘಟನೆ ಅಂತ ಹೇಳ್ಬೋದು. ತನ್ನ ಮಗಳು ಅಂದ್ರೆ ಈ ಮಾಲ್ಯ ಪಾಟೀಲ್ ಏನಿದ್ದಾಳೆ, ಅವರ ಕುಟುಂಬಸ್ಥರು ಏಕಾಏಕಿ ಈ ವಿವೇಕಾನಂದ ಏನು ಯುವಕ ಇದ್ದಾರೆ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಅವರ ಕುಟುಂಬಸ್ಥರ ಮೇಲೆ ರೀತಿ ಮಗಳು ಸೇರಿದಂತೆ ವಿವೇಕಾನಂದ ಅವರ ಕುಟುಂಬಸ್ಥರ ಮೇಲೆ 7 ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತ ಮಾನ್ಯ ಪಾಟೀಲ್ ಕೂಡ ಏನು ಆಸ್ಪತ್ರೆಯಲ್ಲಿ ಕೊನೆಯುತ್ತಿರತಕ್ಕಂಥದ್ದು. ಒಂದ್ ಕಡೆ ತನ್ನ ಹೆತ್ತ ತಂದೆಯಿಂದಲೇ ಮಗಳು ಈ ರೀತಿ ಬರ್ಬರವಾಗಿ ಕೊನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಇದು ಒಂದು ಸಮಾಜವನ್ನು ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳ್ಬೋದು. ಇನ್ನು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 3 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರುವಂತದ್ದು ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಯಾವಾಗಾಗಿರೋ ಘಟನೆ ಇದು? ಕಾರಣ ಏನು? ಕೊಲೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಂಪ್ಲೇಂಟ್ ಏನಂತ ದಾಖಲಾಗಿದೆ? ಹುಡುಗನ ಮನೆಯವರು ಏನ್ ಹೇಳ್ತಿದ್ದಾರೆ, ಹುಡುಗಿ ಮನೆಯವರು ಏನ್ ಹೇಳ್ತಿದ್ದಾರೆ? ಈ ಕ್ಷಣದ ಮಾಹಿತಿ ಏನಿದೆ ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ಪ್ರತಿಯೊಬ್ಬ ಮಗಳಿಗೆ ತನ್ನ ತಂದೆ ಹೀರೋ ಆಗಿರ್ತಾನೆ. ಆದ್ರೆ ಅನ್ಯ ಜಾತಿಯ ಯುವಕರನ್ನ ಮದುವೆ ಆಗಿದ್ದಂತ ಒಂದು ಕಾರಣಕ್ಕೆ ಇಲ್ಲಿ ಮಗಳಿಗೆ ಹೊತ್ತ ತಂದೆ ವಿಲನ್ ಆಗುವ ಮೂಲಕ ಆಕೆಯ ಬಾಳಿಗೆ ಕೊಳ್ಳಿ ಇಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ಹೀರಾಪುರದಲ್ಲಿ. ಮಾಲ್ಯ ಪಾಟೀಲ್, ಅದೇ ರೀತಿ ವಿವೇಕಾನಂದ್ ಅಂತಕ್ಕಂತ ಇಬ್ರು ಯುವಕ ಯುವತಿ ಏನಿದ್ದಾರೆ, ಇವರು ಕಳೆದ 9 ತಿಂಗಳ ಹಿಂದ್ಗಡೆ ಏನು ಮದುವೆ ಆಗಿರ್ತಾರೆ, ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಇವರ ಮದುವೆಗೆ ಒಪ್ಪದ ಏನು ಯುವತಿಯ ಕುಟುಂಬಸ್ಥರು ಏನಿದ್ದಾರೆ, ಆಗಿನಿಂದಲೂ ಕೂಡ ತನ್ನ ಮಗಳು ಅದೇ ರೀತಿ ಮದುವೆ ಮಾಡ್ಕೊಂಡಿದ್ದಂತ ಯುವಕನ ಮೇಲೆ ಅದೇ ರೀತಿ ಕುಟುಂಬಸ್ಥರ ಮೇಲೆ ಒಂದು ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಕಳೆದ ಇದೇ ಡಿಸೆಂಬರ್ 8ರಂದು ಇವರು ಪ್ರೀತಿಸಿ ಮದುವೆಯಾಗಿ ಇವರು ವಾಪಸ್ ಇನಾಮ್ ಹೀರಾಪುರಕ್ಕೆ ತಮ್ಮ ಸ್ವಗ್ರಾಮಕ್ಕೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಿಜಕ್ಕೂ ಅಮಾನವೀಯವಾದಂತ ಒಂದು ಘಟನೆ ಅಂತ ಹೇಳ್ಬೋದು. ತನ್ನ ಮಗಳು ಅಂದ್ರೆ ಈ ಮಾಲ್ಯ ಪಾಟೀಲ್ ಏನಿದ್ದಾಳೆ, ಅವರ ಕುಟುಂಬಸ್ಥರು ಏಕಾಏಕಿ ಈ ವಿವೇಕಾನಂದ ಏನು ಯುವಕ ಇದ್ದಾರೆ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಅವರ ಕುಟುಂಬಸ್ಥರ ಮೇಲೆ ಅದೇ ರೀತಿ ಮಗಳು ಸೇರಿದಂತೆ ವಿವೇಕಾನಂದ ಅವರ ಕುಟುಂಬಸ್ಥರ ಮೇಲೆ 7 ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತ ಮಾನ್ಯ ಪಾಟೀಲ್ ಕೂಡ ಏನು ಆಸ್ಪತ್ರೆಯಲ್ಲಿ ಕೊನೆಯುತ್ತಿರತಕ್ಕಂಥದ್ದು. ಒಂದ್ ಕಡೆ ತನ್ನ ಹೆತ್ತ ತಂದೆಯಿಂದಲೇ ಮಗಳು ಈ ರೀತಿ ಬರ್ಬರವಾಗಿ ಕೊನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಇದು ಒಂದು ಸಮಾಜವನ್ನು ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳ್ಬೋದು. ಇನ್ನು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 3 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರುವಂತದ್ದು ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಯಾವಾಗಾಗಿರೋ ಘಟನೆ ಇದು? ಕಾರಣ ಏನು? ಕೊಲೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಂಪ್ಲೇಂಟ್ ಏನಂತ ದಾಖಲಾಗಿದೆ? ಹುಡುಗನ ಮನೆಯವರು ಏನ್ ಹೇಳ್ತಿದ್ದಾರೆ, ಹುಡುಗಿ ಮನೆಯವರು ಏನ್ ಹೇಳ್ತಿದ್ದಾರೆ? ಈ ಕ್ಷಣದ ಮಾಹಿತಿ ಏನಿದೆ ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ಪ್ರತಿಯೊಬ್ಬ ಮಗಳಿಗೆ ತನ್ನ ತಂದೆ ಹೀರೋ ಆಗಿರ್ತಾನೆ. ಆದ್ರೆ ಅನ್ಯ ಜಾತಿಯ ಯುವಕರನ್ನ ಮದುವೆ ಆಗಿದ್ದಂತ ಒಂದು ಕಾರಣಕ್ಕೆ ಇಲ್ಲಿ ಮಗಳಿಗೆ ಹೊತ್ತ ತಂದೆ ವಿಲನಾಗುವ ಮೂಲಕ ಆಕೆಯ ಬಾಳಿಗೆ ಕೊಳ್ಳಿ ಇಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ಹೀರಾಪುರದಲ್ಲಿ. ಮಾನ್ಯ ಪಾಟೀಲ್ ಅದೇ ರೀತಿ ವಿವೇಕಾನಂದ್ ಅಂತಕ್ಕಂತ ಇಬ್ರು ಯುವಕ ಯುವತಿ ಏನಿದ್ದಾರೆ, ಇವರು ಕಳೆದ 9 ತಿಂಗಳ ಹಿಂದ್ಗಡೆ ಏನು ಮದುವೆ ಆಗಿರ್ತಾರೆ, ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಇವರ ಮದುವೆಗೆ ಒಪ್ಪದ ಏನು ಯುವತಿಯ ಕುಟುಂಬಸ್ಥರು ಏನಿದ್ದಾರೆ, ಆಗಿನಿಂದಲೂ ಕೂಡ ತನ್ನ ಮಗಳು ಅದೇ ರೀತಿ ಮದುವೆ ಮಾಡ್ಕೊಂಡಿದ್ದಂತ ಯುವಕನ ಮೇಲೆ ಅದೇ ರೀತಿ ಇವ್ರನ್ನ ಕುಟುಂಬಸ್ಥರ ಮೇಲೆ ಒಂದು ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಕಳೆದ ಇದೇ ಡಿಸೆಂಬರ್ 8ರಂದು ಇವರು ಪ್ರೀತಿಸಿ ಮದುವೆಯಾಗಿ ಏನು ವಾಪಸ್ ಇನಾಮ್ ಹೀರಾಪುರಕ್ಕೆ ತಮ್ಮ ಸ್ವಗ್ರಾಮಕ್ಕೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಿಜಕ್ಕೂ ಅಮಾನವೀಯವಾದಂತ ಒಂದು ಘಟನೆ ಅಂತ ಹೇಳ್ಬೋದು. ತನ್ನ ಮಗಳು ಅಂದ್ರೆ ಈ ಮಾನ್ಯ ಪಾಟೀಲ್ ಏನಿದ್ದಾರೆ, ಅವರ ಕುಟುಂಬಸ್ಥರು ಏಕಾಏಕಿ ಈ ವಿವೇಕಾನಂದ ಏನು ಯುವಕ ಇದ್ದಾರೆ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಅವರ ಕುಟುಂಬಸ್ಥರ ಮೇಲೆ ಅದೇ ರೀತಿ ಮಗಳು ಸೇರಿದಂತೆ ವಿವೇಕಾನಂದ ಹೇಳಿದ್ರೆ ಅವರ ಕುಟುಂಬಸ್ಥರ ಮೇಲೆ 7 ಜನರ ಮೇಲೆ ಮಾನಸಿಕವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತ ಮಾನ್ಯ ಪಾಟೀಲ್ ಕೂಡ ಏನು ಆಸ್ಪತ್ರೆಯಲ್ಲಿ ಕೊನೆಯುತ್ತಿರತಕ್ಕಂಥದ್ದು. ಒಂದ್ ಕಡೆ ತನ್ನ ಹೆತ್ತ ತಂದೆಯಿಂದಲೇ ಮಗಳು ಈ ರೀತಿ ಬರ್ಬರವಾಗಿ ಕೊನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಒಂದು ಸಮಾಜವನ್ನು ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳ್ಬೋದು. ಇನ್ನು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 3 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆನ ಮಾಡ್ತಾ ಇರುವಂತದ್ದು ರಂಜಿತ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಯಾವಾಗಾಗಿರೋ ಘಟನೆ ಇದು? ಕಾರಣ ಏನು? ಕೊಲೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಂಪ್ಲೇಂಟ್ ಏನಂತ ದಾಖಲಾಗಿದೆ? ಹುಡುಗನ ಮನೆಯವರು ಏನ್ ಹೇಳ್ತಿದ್ದಾರೆ, ಹುಡುಗಿ ಮನೆಯವರು ಏನ್ ಹೇಳ್ತಿದ್ದಾರೆ? ಈ ಕ್ಷಣದ ಮಾಹಿತಿ ಏನಿದೆ ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗಿ ಏನಂದ್ರೆ ಪ್ರತಿಯೊಬ್ಬ ಮಗಳಿಗೆ ತನ್ನ ತಂದೆ ಹೀರೋ ಆಗಿರ್ತಾನೆ. ಆದ್ರೆ ಅನ್ಯ ಜಾತಿಯ ಯುವಕರನ್ನ ಮದುವೆ ಆಗಿದ್ದಂತ ಒಂದು ಕಾರಣಕ್ಕೆ ಇಲ್ಲಿ ಮಗಳಿಗೆ ಹೊತ್ತ ತಂದೆ ವಿಲನಾಗುವ ಮೂಲಕ ಆಕೆಯ ಬಾಳಿಗೆ ಕೊಳ್ಳಿ ಇಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕಿನ ಇನಾಮ್ ಹೀರಾಪುರದಲ್ಲಿ. ಮಾನ್ಯ ಪಾಟೀಲ್ ಅದೇ ರೀತಿ ವಿವೇಕಾನಂದ್ ಅಂತಕ್ಕಂತ ಇಬ್ರು ಯುವಕ ಯುವತಿ ಏನಿದ್ದಾರೆ, ಇವರು ಕಳೆದ 9 ತಿಂಗಳ ಹಿಂದ್ಗಡೆ ಏನು ಮದುವೆ ಆಗಿರ್ತಾರೆ, ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಇವರ ಮದುವೆಗೆ ಒಪ್ಪದ ಏನು ಯುವತಿಯ ಕುಟುಂಬಸ್ಥರು ಏನಿದ್ದಾರೆ, ಆಗಿನಿಂದಲೂ ಕೂಡ ತನ್ನ ಮಗಳು ಅದೇ ರೀತಿ ಮದುವೆ ಮಾಡ್ಕೊಂಡಿದ್ದಂತ ಯುವಕನ ಮೇಲೆ ಅದೇ ರೀತಿ ಇವ್ರನ್ನ ಕುಟುಂಬಸ್ಥರ ಮೇಲೆ ಒಂದು ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಕಳೆದ ಇದೇ ಡಿಸೆಂಬರ್ 8ರಂದು ಇವರು ಪ್ರೀತಿಸಿ ಮದುವೆಯಾಗಿ ಏನು ವಾಪಸ್ ಇನಾಮ್ ಹೀರಾಪುರಕ್ಕೆ ತಮ್ಮ ಸ್ವಗ್ರಾಮಕ್ಕೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಿಜಕ್ಕೂ ಅಮಾನವೀಯವಾದಂತ ಒಂದು ಘಟನೆ ಅಂತ ಹೇಳ್ಬೋದು. ತನ್ನ ಮಗಳು ಅಂದ್ರೆ ಈ ಮಾನ್ಯ ಪಾಟೀಲ್ ಏನಿದ್ದಾರೆ, ಅವರ ಕುಟುಂಬಸ್ಥರು ಏಕಾಏಕಿ ಈ ವಿವೇಕಾನಂದ ಏನು ಯುವಕ ಇದ್ದಾರೆ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಅವರ ಕುಟುಂಬಸ್ಥರ ಮೇಲೆ ಅದೇ ರೀತಿ ಮಗಳು ಸೇರಿದಂತೆ ವಿವೇಕಾನಂದ ಹೇಳಿದ್ರೆ ಅವರ ಕುಟುಂಬಸ್ಥರ ಮೇಲೆ 7 ಜನರ ಮೇಲೆ ಮಾನಸಿಕವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತ ಮಾನ್ಯ ಪಾಟೀಲ್ ಕೂಡ ಏನು ಆಸ್ಪತ್ರೆಯಲ್ಲಿ ಕೊನೆಯುತ್ತಿರತಕ್ಕಂಥದ್ದು. ಒಂದ್ ಕಡೆ ತನ್ನ ಹೆತ್ತ ತಂದೆಯಿಂದಲೇ ಮಗಳು ಈ ರೀತಿ ಬರ್ಬರವಾಗಿ ಕೊನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಒಂದು ಸಮಾಜವನ್ನು ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳ್ಬೋದು. ಇನ್ನು ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 3 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆನ ಮಾಡ್ತಾ ಇರುವಂತದ್ದು ರಂಜಿತ್. ಓಕೆ
ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.